The gross expenditure हाँ सर. and income Okay boss. of our company Vedant Ventures for the financial year 2019 and 2020. ಬಾಸ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ? Sure. The gross income of our companies हाँ ಬಾಸ್. Vedant Ventures and Adi Organics for the year 2019 and 2020. Oh, ಕೈ ನೋವುತ್ತಿದೆಯಾ? ಪಾಪ ಆಗ್ಲಿಂದ ಬರೀತಿದೆಯಾ? ಪರವಾಗಿಲ್ಲ ಬಾಸ್. Yeah, continue. हाँ ಬಾಸ್. Hey Sarthak. ಅಣ್ಣ. ರೀ ಕಾಂತ, ನೀವು ಇರೋ ವಿಷಯ ಬಿಟ್ಟಾಕಿ ನೆಲ್ಲ ಮಾತಾಡ್ತೀರಾ ನೋಡಿ. ಅಮೂಲ್ಯ ಒಳಗೆ ಇದ್ದಾಳೆ ಅಂತ ಹೇಳಕ್ಕೆ ಏನ್ರಿ ಪ್ರಾಬ್ಲಮ್ ನಿಮಗೆ? ಇಟ್ಸ್ ಓಕೆ ಸಾರ್ಥಕ್. ಪಾಪ ನಾನೇ ಹೇಳಿದ್ದೆ ಯಾರನ್ನೂ ಒಳಗೆ ಕಳಿಸ್ಬಿಡಿ ಅಂತ. ಕಾಂತ ಅದನ್ನ ಮಿಸ್ಟೇಕ್ ಮಾಡ್ಕೊಂಡು ನಾವದು ವೇದಾಂತ್ ವೆಂಚರ್ಸ್ ಹಾಗೂ ಆದಿ ಆರ್ಗ್ಯಾನಿಕ್ಸ್ನ ಟ್ಯಾಕ್ಸೇಷನ್ ಡಿಡಕ್ಷನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಓ ಹೌದಾ? ಹಾಗಿದ್ರೆ ನಾನು ಆಮೇಲೆ ಬರ್ತೀನಿ. ಯು ಗೈಸ್ ಕ್ಯಾರಿ ಆನ್. ಶೋರ್. ಯಾಕ್ರಿ ಅಂತ ಏನಾಯ್ತ್ರಿ? ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಬಾಸ್ ಜೀವ ಬಾಯಿಗೆ ಬಂದಂಗಾಗಿತ್ತು. ಅದು ಹೇಗೆ ಸಾರ್ಥಕ್ ಸರ್ ಒಳಗ್ ಬರೋದು ಗೊತ್ತಾಯ್ತು ನಿಮ್ಗೆ? ಒಂಥರ ವಿಚಿತ್ರವಾಗಿ ಸೌಂಡ್ ಮಾಡಿದ್ದು ನೀವೇ ಅಲ್ವಾ? ಹೌದು, ಆದ್ರೆ ಅದು ನಿಮಗ್ ಗೊತ್ತಾಗುತ್ತೋ ಇಲ್ವೋ ಅನ್ಕೊಂಡೆ. ತಪ್ಪು ಮಾಡಿದ್ರು ಪನಿಷ್ಮೆಂಟ್ ಸಿಗೋದು ಕಲಿಯುಗದಲ್ಲಿ ಮಾತ್ರ ಅಂತ ಕನ್ಫರ್ಮ್ ಆಗೋಯ್ತು. ಕಾಂತ, you are the best. ಏನಾಯ್ತ್ರಿ? ನನ್ಗಿನ್ನ ಧರ್ಮದೇಟ್ ಬಿದ್ದಿಲ್ವಾ? ನಿಮ್ಮ ಹಾಗಾದ್ರೆ ನಾವ್ ಹೇಳಿದ್ ನಿಮಗೆ ಕೇಳಿಸ್ತಿಲ್ವಾ? ದೇವ್ರಾಣೆ ಕೇಳಿಸ್ತು ಮೇಡಮ್, ಆದ್ರೆ ನನ್ನಾಣೆ ನಂಬಿಕೆನೇ ಬರ್ಲಿಲ್ಲ. ಕಾಂತನ ಯಾರು ಬಾಯಿ ತುಂಬಾ ಹೊಗಳಿರೋ ಇತಿಹಾಸನೇ ಇಲ್ಲ. ಒನ್ಸ್ ಇನ್ ಎ ಮಿಲೇನಿಯಂ ಆಗೋದೆಲ್ಲಾನು ಶಾಕಿಂಗ್ ಆಗಿರುತ್ತೆ ನಂಗೆ. ಹಾಗಾದ್ರೆ ನಾವೀಗ ಹೇಳಿದಿರ ಇನ್ನೊಂದ್ಸಲ ಹೇಳ್ಬೇಕಾ? ಯಾವಾಗ್ಲೂ ಕಣ್ಣು ಬ್ಲಾಸ್ಟ್ ಆಗೋ ಸೀನೆ ನೋಡ್ಕೊಂಡು ಬದುಕಿದೀನಿ ಬಾಸ್. ಅಪರೂಪಕ್ಕಾದ್ರೂ ಕಿವಿ ತಂಪಾಗೋ ಮ್ಯಾಟ್ರನ್ನ ರಿಪೀಟ್ ಮಾಡಿದ್ರೆ 1-2 ಗಂಟೆ ಆಯಸ್ ಜಾಸ್ತಿ ಆಗ್ಬೋದು ಅಂತ ಆಸೆ. ಕಾಂತ, You are the best. ಈ ಕಾಂತ ಕೆಲ್ಸಕ್ಕೆ ಬರ್ತಾರೆ. ಕಾಂತ ಇಸ್ ಗ್ರೇಟ್, ಕಾಂತ ಇಸ್ ಆಸಮ್, ಕಾಂತ ಇಸ್ ವಂಡರ್ಫುಲ್. ಅಮೂಲ್ಯ ಮೇಡಮ್, ಕಾಂತ ಇಸ್ ಪೆಂಟಾವರೇ ಅಲ್ವಾ? ಪೆಂಟಾವರೇನಾ? ಏನಾಗಿದ್ರೆ? ಫ್ಯಾಂಟಾಸ್ಟಿಕ್ ವಾರ್ ಎಬ್ಬಾ ಅಂತ ಎರಡನ್ನೂ ಕ್ಲಬ್ ಮಾಡಿ ಹುಟ್ಟಾಕಿರೋ ವರ್ಡ್. ಪ್ಯೂರ್ಲಿ ಅಮೂಲ್ಯ ಮೇಡ್. ಹೆಂಗೆ? ಸೂಪರ್. Hey, just get lost. ಅಣ್ಣ ಜಸ್ಟ್ ಸ್ಟಾಪ್ ಇಟ್. ಏನ್ ಮಾತಾಡ್ತಿರಲ್ಲ, ಕಲ್ಪನೆ ಒಂದು ಇದೆಯಾ ನಿನಗೆ? ಅದೇ ಪ್ಲೀಸ್, ನೀನ್ ಇದ್ರ ಮಧ್ಯ ಬರಬೇಡ ಪ್ಲೀಸ್. ಸ್ಟೇ ಔಟ್ ಆಫ್ ಇಟ್. ಕೋಪದಲ್ಲಿ ಈಗ ಪುರುಷಾಗಿ ನಡ್ಕೊಳ್ತೀವಿ ಅಂತ ಗೊತ್ತಿರೋದಕ್ಕೇನೆ ಮಧ್ಯ ಬರ್ತಾ ಇರೋದು. ನೀನ್ ತಪ್ಪು ಮಾಡ್ತಾ ಇದೀಯ ಅಣ್ಣ. ನಿನ್ ಕೋಪ ಇಲ್ಮೇಲೆ ನೀನ್ ಮಾಡಿರೋ ತಪ್ಪನ್ನ ಸರಿ ಮಾಡಕ್ ಆಗಲ್ಲ. ತಪ್ಪು ಈಗಲ್ಲ, ಇವ್ರನ್ನ ಮದುವೆ ಆದಾಗ್ಲೇ ಮಾಡ್ಬಿಟ್ಟೆ. ಆದ್ರೆ ಇವಾಗ ರಿಯಲೈಸ್ ಆಗ್ತಾ ಇದೆ. ಅಮ್ಮ ನನಗೆ ಮದುವೆಗೆ ಮುಂಚೆ ಮಗುಗೆ ಹೇಳ್ದಾಗ ಹೇಳಿದ್ರು, ನಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗದೆ ಇರೋ ಹುಡುಗಿ ನಮ್ಮ ಮದುವೆ ಆದ್ರೆ
ಅವ್ರ ಆಸೆಗಳು ಜಾಸ್ತಿ ಇರುತ್ತೆ, ಆಕಾಂಕ್ಷೆಗಳು ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಸಂಭಾಳ್ಸಕ್ ಆಗಲ್ಲ ಅಂತ. ಆದ್ರೆ ನಾನು ಹಡಕ್ ಬಿದ್ದೆ. ಇಲ್ಲ, ಇವ್ರು ಹಾಗಲ್ಲ, ಇವ್ರು ತುಂಬಾ ಸಿಂಪಲ್, ಇವ್ರಿಗೆ ದುಡ್ಡಿನ ಆಸೆ ಏನೂ ಇಲ್ಲ ಅಂತ. ಬಟ್ ಇವತ್ತು ಇವ್ರನ್ನ ನೋಡ್ತಿದ್ರೆ ಇವ್ರ ಮೇಲೆ ಅದ್ ಯಾವ ನಂಬಿಕೆ ಇಟ್ಟಿದ್ನೋ ಅದ್ ಯಾವ್ದು ನಿಜ ಅಲ್ಲ ಅನ್ಸ್ತಿದೆ. ನೋಡು ವಿಕ್ಕಿ, ಯಾರ ಸಂಸಾರನ್ನು ಸಾಯೋವರೆಗೆ ಮನಸ್ತಾಪ ಸಮಸ್ಯೆ ಇಲ್ದೇನೆ ಮುಗ್ದಿಲ್ಲ. ಜಗಳ, ಭಿನ್ನಾಭಿಪ್ರಾಯ, ಮನಸ್ತಾಪ ಎಲ್ಲ ಬಂದೇ ಬರುತ್ತೆ. ಆದ್ರೆ ನೀನು ಹೀಗೆ ಹಿಂದೂ ಮುಂದೆ ನೋಡ್ದೆ ದುಡ್ಡಿನ ವಿಷಯಕ್ಕೆ ಬಾಡ್ಕೊಂಡು ಸಂಬಂಧನ ಕೆಡಿಸ್ಕೋಬೇಡ. ಇವಾಗ್ಲೂ ನೀವೆಲ್ಲ ಅವ್ರ ಪರವಾಗಿ ಮಾತಾಡ್ತಿದ್ದೀರಲ್ಲ, ನಾನು ಏನ್ ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ. ಅಮ್ಮ ಪ್ಲೀಸ್, ನೀವಾದ್ರೂ ಸ್ವಲ್ಪ ಇವ್ರಿಗೆ ಹೇಳಿ. ನೋಡಿ, ನೀವು ಅನ್ಕೊಂಡಿರೋ ಹಾಗೆ ನಾನು ಬರೀ ದುಡ್ಡಿನ ವಿಚಾರಕ್ಕೆ ಗಲಾಟೆ ಮಾಡ್ತಾ ಇಲ್ಲ. ವಿಷಯ ದುಡ್ಡಿಂದಲ್ವೇ ಅಲ್ಲ, ಆದ್ರೆ ವಿಷಯ ನಾನು ಅವ್ರ ಮೇಲಿಟ್ಟದ ನಂಬಿಕೆ ಅದು. ಮದುವೆ ಆದ್ಮೇಲೆ ಇವರು ಕಂಪ್ಲೀಟ್ ಆಗಿ ಬದಲಾಗಿದ್ದಾರೆ. ಏನೇನ್ ಮಾಡಿದ್ದಾರೆ ಅನ್ನೋದನ್ನ ಇವಾಗ ಎಲ್ರ ಎದುರುಗಡೆ ಹೇಳೋದು ನನಗಿಷ್ಟ ಇಲ್ಲ. ಅಣ್ಣ, ಆರ್ತಿ ಏನು ಅಂತ ನಮಗ್ ಗೊತ್ತು. ಅವಳಿಗೇನೋ ಪ್ರಾಬ್ಲಮ್ ಇದೆ ಕಣೋ, ಅದನ್ನೆಲ್ಲ ಮುಂದೆ ಕುತ್ಕೊಂಡು ಹೇಳಕ್ ಆಗ್ತಾ ಇಲ್ಲ. ಸುಮ್ಮನೆ ಪ್ರೈವೇಟ್ ಆಗಿ ಕೂತು ಮಾತಾಡಿ ಇತ್ಯರ್ಥ ಮಾಡ್ಕೊಳ್ಳೋ ಬದಲು ಯಾಕೋ ಹೀಗೆ ಮಾಡ್ತಾ ಇದ್ಯಾ? ಸಾರಿ ಅದ್ಯಾ, ಅಷ್ಟೆಲ್ಲ ಪೇಷನ್ಸ್ ನನಗಿಲ್ಲ. ನನ್ನ ಮಾತಿಗೆ ಮರ್ಯಾದೆ ಕೊಡದೇ ಇರೋರ ಹತ್ರ ನನಗೆ ಮಾತಾಡೋಕ್ಕೂ ಏನೂ ಇಲ್ಲ. ಅಷ್ಟೇ ಅಲ್ಲ, ಆ ದುಡ್ಡನ್ನ ಏನ್ ಮಾಡಿದ್ರು ಅಂತ ಸತ್ಯ ಹೇಳೋವರೆಗೂ ಇವ್ರ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಅಣ್ಣ, ರಾಜ, ಯಾಕಪ್ಪ, ಏನಾಯ್ತು? ಮೈಯೆಲ್ಲ ಕುಜಿತಾ ಇದೆ ಅಂಕಲ್, ಕೋಪ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಅದಿತಿ, ಹೋಗಿ ನೀರು ತಗೊಂಡ. ಯಾಕಪ್ಪ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ಎಲ್ಲಿಗೆ ಹೋಗಿದ್ದೆ? ಇಂಟರ್ವ್ಯೂಗೆ ಹೋಗಿದ್ದೆ ಅಂಕಲ್. ಹೌದಾ? ಇಂಟರ್ವ್ಯೂ ಪಾಸ್ ಆಗ್ಲಿಲ್ವಾ? ಬೆಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅಪ್ಪ, ತಗೊಂಡು ನೀರು ಕುಡಿ, ಸಮಾಧಾನ ಮಾಡ್ಕೊ. ಡಿಸ್ಟೆನ್ಸ್ ಎಜುಕೇಶನ್ ಡಿಗ್ರಿ ಮುಗಿಸಿದ ಪ್ರಾಬ್ಲಮ್ ಅಂಕಲ್. ಡಿಸ್ಟೆನ್ಸ್ ಎಜುಕೇಶನ್ ಓದೋರು ಯಾರು ಕೆಲಸ ಮಾಡಕ್ಕೆ ಲಾಕಿಲ್ವಾಗಿದ್ರೆ ಏನಾಯ್ತು ಅಂತ ಹೇಳು. ಅದಕ್ಕೆ ರಿಜೆಕ್ಟ್ ಆಗಿದ್ದು. CV ಕಲ್ಸಿದಾಗ ಅವ್ರೇನು ಕಡಲೆಪುರಿ ತಿಂತಿರ್ತಾರ? ಅದರಲ್ಲಿ ನಂದು ಡಿಸ್ಟೆನ್ಸ್ ಎಜುಕೇಶನ್ ಅಂತ ಇರುತ್ತೆ ತಾನೆ. ಅದನ್ನ ನೋಡಿ ಇಂಟರ್ವ್ಯೂ ಕರೀತಾರೆ, ಕೇಳೋ ಪ್ರಶ್ನೆ ಎಲ್ಲ ಕೇಳಿರ್ತಾರೆ. ನಾನು ಅದಕ್ಕೆ ಎಲ್ಲದಕ್ಕೂ ಸರಿಯಾಗಿ ಆನ್ಸರೇ ಕೊಟ್ಟಿರ್ತೀನಿ. ಆಮೇಲೆ ಏನೋ ಒಂದು ನೆಪ ಹೇಳಿ ನಿಮ್ದು ಡಿಸ್ಟೆನ್ಸ್ ಎಜುಕೇಶನು ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೋಷರ್ ಇಲ್ಲ ಅಂತ ಖ್ಯಾತಿ ತೆಗಿತಾರೆ, ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಮಯೂರಿ ಅದು. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ರಾಜ. ನಾನು ಧ್ರುವ ವಸಿಷ್ಠ, ವೇದಾಂತ ವಸಿಷ್ಠನ ತಮ್ಮ ಅಂತ ಹೇಳಿದ್ರೆ ನಿನಗೆ ಎಲ್ಲಿ ಬೇಕಾದ್ರೂ ಕೆಲಸ ಸಿಗುತ್ತಲ್ವಾ? ಸಿಗುತ್ತೆ, ಆದ್ರೆ ನಂಗೆ ಯಾರಂಗೂ ಬೇಡ ಅಂಕಲ್. ನಾನು ನಮ್ಮಣ್ಣ ತುಂಬಾನೇ ಇಷ್ಟಪಡ್ತೀನಿ. ಆದ್ರೆ ನಮ್ಮಿಬ್ರು ಮಧ್ಯೆ ಜಗಳ ಆದಾಗ ಅವನು ನನ್ನ ನಿಂಗೆ ಇದು ಯಾವ್ದ್ರ ಮೇಲೆ ಒಕ್ಕಿಲ್ಲ ಅಂತಾನೆ ಓಡಿಸಿದ್ದು. ಅವನಾಗೆ ಬಂದು ನನ್ನ ಮನೆಗೆ ಬಿಸ್ನೆಸ್ಗೆ ನೀನು ವಾಪಸ್ ಬಾ ಅಂತ ಕರೆಯೋ ತನಕ ನಾನು ನನ್ನ ಹೆಸರನ್ನ ಬಳಸ್ಕೊಳ್ಳಲ್ಲ. ಅದನ್ನ ನಿನಗೆ ಬಿಟ್ಟಿದ್ದು ಅಂತಾನೆ ಹೇಳಬೇಕಾಗತ್ತೆ. ಅದನ್ನ ನೀನು ಬಳಸ್ಕೊಳ್ಳಲ್ಲ ಅಂದ್ರೆ ಈ ಥರದ ಸಮಸ್ಯೆ ಮುಂದುವರಿತಾನೆ ಇರುತ್ತೆ ಅನ್ಸುತ್ತೆ. ತಾಳ್ಮೆ ಕಳ್ಕೋಬೇಡ ರಾಜ, ನಿನಗೆ ಯಾವತ್ತಾದ್ರೂ ಒಂದಿನ ಕೆಲಸ ಸಿಕ್ಕೇ ಸಿಗುತ್ತೆ. ಯಾವಾಗ ಸಿಗುತ್ತೆ ಅನ್ನೋದೇ ಕಿರಿಕಿರಿ ಆಗೋಗಿದೆ ಅಂಕಲ್. ಆಫೀಸಿಂದ ಆಫೀಸ್ಗೆ ಸುತ್ತೋ ಜೀವನಕ್ಕಿಂತ ಆಟೋ ಓಡಿಸ್ತಿದ್ದ ಜೀವನ ಎಷ್ಟೋ ಬೆಟರ್ ಆಗಿತ್ತು. ಅಟ್ಲೀಸ್ಟ್ ನನ್ನ ಕಾಲ ಮೇಲೆ ನಾನು ನಿಂತಿದ್ದೆ. ಈ ಮನೆಗೆ 4 ಕಾಸರು ತಂದಾಗ್ತಿದೆ. ಈಗ ಬರೀ ಊಟ ಮಾಡ್ತಾ ಇದ್ದೀನಿ ಅಷ್ಟೇ.
ಮೈ ಡಿಯರ್ ಸುಳ್ಳೆ ಕೊಳ್ಳೆ, ನಾವೀಗ ವರ್ಕಿಂಗ್ ಅವರ್ಸ್ ನಲ್ಲಿ ಎಲ್ಲಿಗೆ ಹೋಗ್ತಿದೀವಿ ಅಂತ ಕೇಳ್ಬೋದಾ? ಅದು ಅಲ್ಲದೆ ನನಗೆ ಆಲ್ರೆಡಿ ಸರ್ಪ್ರೈಸು ಕೊಟ್ಟಾಗಿದೆ. ಈಗ ಇದ್ಯಾಕ್ ಬೇಕಿತ್ತು ಅಂತ ಗೊತ್ತಾಗ್ಲಿಲ್ಲ. ಸ್ವಲ್ಪ ಸಮಾಧಾನ. ನಾವು ಇಡೀ ದಿನ ಮಾಡಿ ಮುಗಿಸ್ಬೇಕಾಗಿರೋ ಕೆಲಸನ ಆಲ್ರೆಡಿ ಮಾಡಿ ಮುಗಿಸಿದ್ದೀನಿ. ಅದು ಅಲ್ಲದೆ ನಾನು ನಿನ್ನ ಬಾಸ್, ನಾನೇ ನಿನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂದ್ಮೇಲೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಮತ್ತೆ ಬಾಸ್ ನನ್ನ ಮೈ ಮೇಲೆ ಬಂದ. ಆದ್ರೂ ಇವನು ಇವಾಗ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು? ಯಾಕೆ ಇಷ್ಟೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಿದ್ದಾನೆ? ಪಾರ್ಕ್. ಇಲ್ಲಿಗಾಕ್ ಬಂದಿದ್ದೀವಿ? ಇದು ಬರೀ ಪಾರ್ಕ್ ಅಲ್ಲ, ಇದು ಯಾವ ಪಾರ್ಕ್ ಹೇಳೋಣ? ಹಾಗೆ ಮರ್ತೋದ್ಯಾ, ನಾನು ನೀನು ಮೊದಲನೇ ಸಲ ಭೇಟಿಯಾಗಿಪ್ಪ. ನಾನು ನಿನ್ನ ಮೊದಲನೇ ಸಲ ಹಗ್ ಮಾಡಿಪ್ಪ. ಇನ್ಫ್ಯಾಕ್ಟ್ ಬರೀ ಹಗ್ಗಲ್ಲ, ಇಲ್ಲಿನ ಸುತ್ತಮುತ್ತ ಜನಗಳು ನನಗೂ ನಿನಗೂ ಆಲ್ಮೋಸ್ಟ್ ಮದ್ವೆನೆ ಮಾಡ್ಸೋದಕ್ಕೆ ಹೊರಟೋಗಿದ್ರು. ಆ ಥರದ ಕ್ರೇಜಿ ಸೀನ್ ನೋಡಿದಂತ ಪಾರ್ಕ್ ಇದು. ಹಲೋ ಮಿಸ್ಟರ್ ಮಾಳಿಕಟ್ಟಿ, ಎಸ್ಕೇಪ್. ರನ್! ಕಾರಲ್ಲಿ ಯೋಚನೆ ಮಾಡ್ತಾ ಫ್ಲಾಶ್ ಬ್ಯಾಕ್ ಹೊಟ್ಟೋದ್ಯಾ? ಬಾ. ಬೇಜಾರ್ ಮಾಡ್ಕೋಬೇಡ ಆರ್ತಿ. ಸಂಸಾರ ಅಂದ್ಮೇಲೆ ಈ ಮನಸ್ತಾಪ ಜಗಳ ಎಲ್ಲ ಸಾಮಾನ್ಯ ಅಲ್ವಾ? ನೀನೇನು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಮುಂಚೆ ಆಗಿದ್ರೆ ನೀನ್ ಸ್ಟೇಟಸ್ ಇಲ್ದಿರೋ ಹುಡುಗಿ ಅಂತ ನನಗೆ ನಿನ್ ಮೇಲೆ ಬೇಜಾರಿತ್ತು. ಆದ್ರೆ ಅದ್ ನನ್ ತಪ್ಪು. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ಇದುವರೆಗೂ ನನಗೆ ನಿನ್ನಲ್ಲಿ ಕಂಡಿರೋದು ಬರೀ ಒಳ್ಳೆ ಗುಣಗಳಷ್ಟೆ. ನಾನು ಕೆಟ್ಟೋಳಲ್ಲ ಅತ್ತೆ. ಯಾವುದನ್ನು ದುರುಪಯೋಗ ಮಾಡೋ ಯೋಚನೆ ಕೂಡ ನನಗಿಲ್ಲ. ಅದ್ರಲ್ಲಿ ನನಗೆ ಯಾವ ಅನುಮಾನನೂ ಇಲ್ಲ ಆರ್ತಿ. ನಮ್ಮ ಮನೇಲಿ ಇರೋರಲ್ಲಿ ನಿನ್ನಷ್ಟು ಒಳ್ಳೆ ಗುಣ, ತಾಳ್ಮೆ, ಸಹನೆ ಇನ್ಯಾರಿಗೂ ಇಲ್ಲ ಅಮ್ಮ. ಅದಕ್ಕೆ ನಾನು ಕೇಳ್ತಾ ಇರೋದು, ನಿನಗೆ ವಿಕ್ಕಿ ಹತ್ರ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಹತ್ರ ಹೇಳು. ಅಷ್ಟೊಂದು ಅಮೌಂಟ್ನ ಏನ್ ಮಾಡಿದೆ ಆರ್ತಿ? ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆ. ನಿಮ್ಮ ಹತ್ರ ಹೇಳಬಾರ್ದು ಅಂತ ನನ್ನ ಮನಸ್ಸಲ್ಲಿಲ್ಲ. ಆದರೆ ಈ ವಿಚಾರನ ನಾನು ಯಾರಿಗೂ ಹೇಳೋ ಆಗಿಲ್ಲ. ಅಮ್ಮ, 20 ಲಕ್ಷನೇ ಅಡ್ವಾನ್ಸ್ ಕೊಡೋಕ್ಕಾಗೋದು ಅಂತ ದುಡ್ಡನ್ನ ಕೊಡೋರ್ಗೆ ಕೊಟ್ಟು ಬಂದಿದ್ದೀನಿ. ಮುಂದಿಂದ ಏನಾಗುತ್ತೋ ಅದನ್ನ ನಾನು ನೋಡ್ಕೊಳ್ತೀನಿ. ನಿಮ್ ಸೊಸೆನಾ ರೆಡಿ ಆಗೋದಕ್ಕೆ ಹೇಳಿ, ಅವ್ರ ಅಮ್ಮನ ಮನೆಗೆ ಬಿಟ್ಟು ಬರ್ತೀನಿ. ಅಲ್ವೋ, ಇದ್ದಕ್ಕಿದ್ದಾಗ ಅವಳನ್ನ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ಅದನ್ನೆಲ್ಲ ಹೇಳಕ್ ಟೈಮ್ ಇಲ್ಲ ಅಮ್ಮ ನನಗೆ. ಬೇಗ ರೆಡಿ ಆಗಿ ಹೇಳಿ,
ಬಿಟ್ಟು ಬರ್ತೀನಿ. ಈ ಜಾಗ ನಿನ್ನ ನೆನಪಿದ್ಯಾ? ಇಲ್ಲೇ ಪೊಲೀಸರು ನನ್ನನ್ನ ಹೇಳ್ಕೊಂಡು ಕರ್ಕೊಂಡು ಹೋಗಿತ್ತು. ನೀನು ನನ್ನ ಹಿಂದೆ ಓಡಿ ಬಂದಿತ್ತು. ಇನ್ನೇನ್ ಮಾಡ್ಬೇಕಿತ್ತು? ಅವ್ರು ಯಾರ್ದೋ ಮಾತು ಕೇಳ್ಕೊಂಡು ನಿನ್ನ ಕರ್ಕೊಂಡು ಹೋಗಕ್ ಬಂದ್ರೆ ನನ್ಗೆ ನೀನೇನು ಅಂತ ಗೊತ್ತಿಲ್ವಾ? ಆದ್ರೂ ಅವತ್ತವ್ರು ನನ್ನ ಮಾತೇ ಕೇಳಲಿಲ್ಲ. ಹಾಗಂತ ನೀನು ಸುಮ್ಮನೆ ಏನು ಬಿಡ್ಲಿಲ್ವಲ್ಲ? ಸ್ಟೇಷನಲ್ಲಿ ನಿನ್ನ ಬಗ್ಗೆ ನಿಮ್ಮ ಮನೆಯವರು ಬೇರೆಯವರು ಏನು ಯೋಚನೆ ಮಾಡ್ತಾರೆ ಅಂತ ಒಂದು ಕ್ಷಣ ನಂಗೆ ಯೋಚಿಸಿದೆ. ನನ್ನನ್ನು ಉಳಿಸೋ ಸಲುವಾಗಿ ಇಡೀ ರಾತ್ರಿ ನೀನು ನನ್ನ ಜೊತೆ ಇದೆ ಅಂತ ಹೇಳ್ಬಿಟ್ಟಿಯಲ್ಲ. ಅವಾಗ್ಲೂ ಮಾತಾಡಿರ್ಲಿಲ್ಲ ಅಂದಿದ್ರೆ ನನಗೆ ಮನುಷ್ಯತ್ವನೇ ಇಲ್ಲ ಅಂತ ಆಗ್ತಿತ್ತು. ಆದ್ರೆ ಎಲ್ಲರೂ ಅಷ್ಟು ಧೈರ್ಯನ ತೋರಿಸಲ್ಲ. ನಿನ್ನ ಮನಸ್ಸಲ್ಲಿ ಸ್ವಲ್ಪನೂ ಸ್ವಾರ್ಥ ಅನ್ನೋದೇ ಇಲ್ಲ. ನೀನೇನ್ ಕಡಿಮೆನಾ? ನನ್ನನ್ನ ಹುಡುಗ ನೋಡೋದಕ್ಕೆ ಬಂದಾಗ, ಸ್ಟೇಷನಲ್ಲಿ ನಡೆದಿದ್ದೆಲ್ಲಾನು ಟಿವಿಲಿ ಬಂದಾಗ ತಪ್ಪೇನೂ ನಡೆದಿಲ್ಲ, ನಾನು ಒಳ್ಳೆಯಳು ಅಂತ ನಮ್ಮ ಅಮ್ಮನ ಕಾಲೇ ಹಿಡ್ಕೊಂಡ್ಬಿಟ್ಟೆ. ನಮ್ಮಿಬ್ಬರಲ್ಲಿ ನನ್ಕಿಂತ ಜಾಸ್ತಿ ನಾಚಿಕೆ ಇರೋದು ನಿನ್ಗೆ. ಈಗಲೂ ನಿಂಗೆ ಹುಡುಗಿರಂದ್ರೆ ಆಗಲ್ಲ ಅನ್ನೋ ರೋಗ ವಾಸಿ ಆಗಿಲ್ಲ ನಿನ್ಗೆ. ಇನ್ಫ್ಯಾಕ್ಟ್ ನನಗೆ ನಮ್ಮನೆ ಹುಡುಗಿರ್ ಬಿಟ್ಟು ಯಾವ ಹುಡುಗಿರ್ ನೋಡಿದ್ರು ಅಷ್ಟು ಮಾತಾಡ್ಬೇಕು ಅಂತಾನೆ ಅನ್ಸಲ್ಲ. ಅದೆಲ್ಲ ಸರಿ, ಅವತ್ತು ನಾನು ಹುಡುಗ ನೋಡಕ್ ಬಂದಿದ್ದ ಅಂತ ನೀ ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ದೆ ಅಲ್ವಾ? ಯಾಕೆ? ಹೊಟ್ಟೆ ಉರಿತಿತ್ತ? ಇವತ್ತಿಗೆ ಇದು ನಗೋ ವಿಷಯ, ಬಟ್ ಅವತ್ತು ಹೆವಿ ಟೆನ್ಷನ್ ಇತ್ತು. ಅಲ್ಲ, ಅದ್ ಯಾರು? ಅದ್ ಹೇಗ್ ನಿನ್ನ ನೋಡೋದಕ್ಕೆ ಬಂದ್ಬಿಡ್ತಾನೆ? ಬಂದಿದ್ದು ಅಲ್ದೆ ನನ್ನ ಹತ್ರನೇ ನಿಮ್ ಮನೆಗೆ ಹೇಗ್ ಹೋಗ್ಬೇಕು ಅಂತ ಕೇಳ್ತಾನೆ. ನಾನು ಹೇಗ್ ತಡ್ಕೊಳ್ಳಿ ಹೇಳು? ಅಂದ್ರೆ ನಿನಗೆ ನನ್ನ ಮೇಲೆ ಆಗ್ಲಿಲ್ಲ ಬಿತ್ತಾ? ನಾನು ನಾಟ್ ಇಟ್ ಆಲ್. ನಾನಾಗೆ ನಿನ್ನ ಲವ್ ಏನ್ ಮಾಡಿರ್ಲಿಲ್ಲ. ಮತ್ ಯಾಕಂತ ಕಿತಾಪತಿ ಮಾಡಿದ್ದು? ಪ್ರಾಬಬ್ಲಿ ಅವಾಗ ಲವ್ ಇತ್ತೇನೋ, ಆದ್ರೆ ಅವಾಗ ಲವ್ ಇದೆ ಅಂತ ಒಂದ್ ಸಣ್ಣ ಕ್ಲೂ ಕೂಡ ನಂಗೆ ಗೊತ್ತಿರ್ಲಿಲ್ಲ. ಅಥವಾ ನಾನು ತುಂಬಾ ಪಾಸಿಟಿವ್ ಆಗಿದ್ದೆ ಅಂತಾನು ನನಗೆ ಗೊತ್ತಾಗಿಲ್ಲ. ನೀನೇ ಆ ಕ್ಷಣದಲ್ಲಿ ಅಪರಿಚಿತ ಅನ್ಸ್ಲಿಲ್ವಾ? 100% ಅದೇ ಅನ್ಸಿದ್ದು. ನಾನು ಎಲ್ಲರ ಜೊತೆ ಬೆಳಿಲಿಲ್ಲ, ಜೊತೆಲಿ ಬೆಳೆದವರು ಲವ್ ಬಗ್ಗೆ ಏನು ಹೇಳ್ಕೊಡ್ಲೂ ಇಲ್ಲ. ಸೊ ಹಾಗಾಗಿ ನನಗೆ 100% ಲವ್ವೇ ಆಗಲ್ಲ ಅನ್ನೋ ಭ್ರಮೆಲಿದೆ. ಅಂದ್ರೆ ನಿನಗಾಗ್ಲಿ ನನ್ ಮೇಲೆ ಲವ್ ಇತ್ತು. ಈಗ ನನಗದನ್ನ ಹೌದು ಅಂತ ಒಪ್ಕೊಳ್ಳೋದಕ್ಕೆ ಯಾವ ಬೇಜಾರು ಇಲ್ಲ. ಯಾಕಂದ್ರೆ ಅವತ್ತು ನಾನು ಇಷ್ಟಪಡ್ತಿದ್ದ ಹುಡುಗಿ ಇವತ್ತು ನನ್ನವಳು. ಏನಾಯ್ತು? ಒಂದೇ ಒಂದ್ ನಿಮಿಷ. ಅಮೂಲ್ಯ, ಧೋನಿ ಬ್ಯಾಟಿಂಗ್ ಸ್ಪೀಡ್ಗಿಂತ ಇವಳ ಮೂಡ್ ಸ್ವಿಂಗ್ ಸ್ಪೀಡ್ ಜಾಸ್ತಿ ಇದೆ. ಏನಕ್ಕೆ ಹೋಗ್ಲಿಡು? ನೀವು ವೇದಾಂತ್ ಸಿಸ್ಟರ್ ತಾನೆ? ಹೌದು. ನಾನು ನಿಮ್ ದೊಡ್ಡ ಫ್ಯಾನ್ ಸರ್. ನಿಮ್ ಜೊತೆ ಒಂದು ಸೆಲ್ಫಿ ತಗೋಬೋದಾ? ಶೋ. ನನ್ನ ಹುಡುಗಿ ಹೊಟ್ಟೆ ಉರ್ಕೊಳ್ಳೋ ಕ್ಯಾಂಡಿಡೇಟ್ ಅಲ್ಲ ಅಂತ ನಿನ್ನೆನೇ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಇದಕ್ಕೂ ದೊಡ್ಡ ಇಶ್ಯೂನೇ ಆಗಿರೋದು. ಸರ್ ಇಲ್ಲಿ ನೋಡಿ ಸರ್. ಸರ್, ನಾನೇನಾದ್ರೂ ಇದನ್ನ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ರೆ ನನ್ನ ಅಕೌಂಟ್ಗೆ ಬೆಂಕಿ ಬೀಳುವಷ್ಟು ಲೈಕ್ ಬರುತ್ತೆ. ಸರ್ ಇನ್ನೊಂದು ಸೆಲ್ಫಿ ತಗೊಳ್ಳೆ ಸರ್.
ಒಂದು ಕ್ಷಣ ಹಿಂದೆ ಅಂದ್ಕೊಂಡು ಇಷ್ಟು ಬೇಗ ಸುಳ್ಳಾಗುತ್ತೆ ಅಂತ ಸತ್ಯವಾಗ್ಲೂ ಗೊತ್ತಿರಲಿಲ್ಲ.